ನಮಸ್ಕಾರ ಎಲ್ರಿಗೂ. 40 ಇಂಚ್ ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಇದು ಡೀಪ್ ಬಂದು 10.5 ಇದೆ. ಲೆಂತು 14 ಇದೆ. ಇಲ್ಲಿ 3.5 ಇಡ್ತಾ ಇದ್ದೀನಿ ಡೀಪು. ಇದು ಹಿಡಿದು ಬಂದು 3, ಇಲ್ಲಿ 2. ಶೋಲ್ಡ್ರು ಎರಡಿದೆ ಅವ್ರದ್ದು, 2.5 ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ಹತ್ರ ಕಡಿಮೆ ಇಡಬೇಕು. ಇಲ್ಲಿ ಎಷ್ಟು ಬೇಕಾದರೂ ಇಡ್ಬೋದು, ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಇಲ್ಲಿ ಮಾತ್ರ ಕಡಿಮೆ ಇಡಬೇಕು. ಆರ್ಮೋಲು 9 ಇದೆ, ಆರ್ಮೋಲ್ ರೌಂಡು 18 ಇದೆ, 9 ಇಟ್ಟಿದ್ದೀನಿ. ವೇಸ್ಟು 34 ಇದೆ ಅವ್ರದ್ದು. ಇದೆ. 8.5 ಇಡ್ತಾ ಇದ್ದೀನಿ. 34 ಡಿವೈಡೆಡ್ ಬೈ 4 ಮಾಡಬೇಕು. 1 ಇಂಚು ಡಾಟ್ಗೆ 2 ಇಂಚು ಮಾರ್ಜಿನ್ನು. ಇದು ಸೈಡು. ಅವರು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಇಡಬೇಕು. ಇದು ಅವ್ರ ಮೆಜರ್ಮೆಂಟ್ ಕರೆಕ್ಟಾಗಿದ್ದಾಗ ಅವ್ರದ್ದು ಏನಿದೆಯೋ ಅದನ್ನೇ ಮೆಜರ್ಮೆಂಟ್ ಮಾಡಬೇಕು. ಇಲ್ಲಿ ಆಫ್ ಮಾಡಿ ಡಾಟ್ ಪಾಯಿಂಟ್ ಮಾಡಬೇಕು. 1/2 ಇಂಚು, 1 ಇಂಚ್ ಇಟ್ಟಿರ್ತೀವಲ್ಲ, ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಇದು ಡಾಟ್ ಪಾಯಿಂಟು. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. 40 ಇಂಚು, 1 ಇಂಚ್ ಕಡಿಮೆ ಇಟ್ಟಿದ್ದೀನಿ ಬ್ಯಾಕ್ ಸೈಡು. ಆರ್ಮೋಲ್ ರೌಂಡಿಂಗ್ ಈ ಥರ ಚೆಕ್ ಮಾಡಬೇಕು. ಅವರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ 9 ಇದೆ ಅವ್ರದ್ದು, 18 ಇದೆ ಫುಲ್ ರೌಂಡು. ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ. ಇದು ಒಂದು ಸ್ಲೀವು 9.5 ಇದೆ, ಒಂದು ಸ್ಲೀವು 9 ಇದೆ. 2 ಸ್ಲೀವ್ ನೋಡಿ ಮೆಜರ್ಮೆಂಟ್ ಮಾಡಬೇಕು. 9 ಇದೆ ಇದು. ಫುಲ್ ರೌಂಡ್ 18 ಇದೆ, 9 ಇಡ್ತೀನಿ ನಾನು. ನೋಡಿ, ಈ ಆರ್ಮೋಲು 9 ಇದೆ, 9 ಇಡ್ತಾ ಇದ್ದೀನಿ ನಾನು. ಇಲ್ಲಿ ರೌಂಡುಗೆ ಇದು ಆರ್ಮೋಲ್ ಕರ್ವ್ ಶೇಪರ್ ಇದ್ದರೆ ಇದರಲ್ಲಿ ಶೇಪ್ ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ ಶೇಪು. ಒಂದ್ಸರಿ ಬ್ಲೌಸಲ್ಲಿ ಚೆಕ್ ಮಾಡಬೇಕು ಅವ್ರದ್ದೇ ಮೆಜರ್ಮೆಂಟ್ ಕೊಟ್ಟಿದ್ರೆ. ಡೀಪು, ನೆಕ್ಕು, ಸೈಡು ಎಲ್ಲ ಒಂದ್ಸರಿ ಚೆಕ್ ಮಾಡಬೇಕು ಅವ್ರದ್ದು ಕರೆಕ್ಟಾಗಿದ್ದರೆ. ಇಲ್ಲ ನಮಗೆ ಡೀಪ್ ಅಗಲ ಇಡಿ, ಇಲ್ಲ ಕಡಿಮೆ ಇಡಿ ಅಂತ ಹೇಳಿರ್ತಾರೆ. ಇಲ್ಲ ನಮ್ಗೆ ಕರೆಕ್ಟಾಗಿದೆ ಇಷ್ಟೇ ಇಡಿ ಅಂದರೆ ಒಂದ್ಸರಿ ಅವ್ರ ಬ್ಲೌಸ್ನ ಇಟ್ಟು ಚೆಕ್ ಮಾಡಬೇಕು. ನೋಡಿ, ಇವ್ರದ್ದು ಕರೆಕ್ಟಾಗಿ ಹಾಕಿದ್ದೀನಿ ನಾನು. ಇಲ್ಲಿ 1/2 ಇಂಚು ಸ್ಟಿಚ್ಗೆ. ಡೀಪು 10.5 ಇದೆ. ಶೋಲ್ಡ್ರು 2.5 ಇಟ್ಟಿದ್ದೀನಿ, 2 ಇದೆ ಶೋಲ್ಡ್ರು. ಅದು ಆರ್ಮೋಲು. ಇಲ್ಲಿ ವಿಡ್ತ್ಗೆ 1 ಇಂಚು. ಇಲ್ಲಿ ಶೋಲ್ಡ್ರು ಸೆಂಟ್ರ್ ಪಾಯಿಂಟು, ಶೋಲ್ಡ್ರು ಸೆಂಟ್ರಿಗೆ ಡಾಟ್ ಪಾಯಿಂಟ್ ಮಾಡಬೇಕು. ಇವ್ರದ್ದು 40 ಸೈಜ್ ಇರೋದ್ರಿಂದ ಡಿವೈಡೆಡ್ ಬೈ 10 ಮಾಡಿದಾಗ 4 ಬರುತ್ತೆ. 4 ಇಡಬೇಕು ಬ್ಯಾಕ್ ಸೈಡ್ ಡಾಟು. ನೈನ್ ಇದೆ ಇದು. ವೇಸ್ಟು 34, ಡೀಪು 10.5 ಕಟ್ ಮಾಡ್ತಿದ್ದೀನಿ.
ಇಲ್ಲಿ 1/2 ಇಂಚು ಕ್ರಾಸ್ ಮಾಡಬೇಕು ಆರ್ಮೋಲ್ ರೌಂಡ್ಗೆ ಮಾರ್ಕ್ ಮಾಡೋವಾಗ. ಶೋಲ್ಡ್ರ್ ಹತ್ರ 5 1/2, ಆರ್ಮೋಲ್ ಹತ್ರ 6 ಇಟ್ಟಿದ್ದೀನಿ. 1/2 ಇಂಚು ಕ್ರಾಸ್ ಮಾಡಿದ್ದೀನಿ. ಡೀಪ್ ನೋಡಿ ಕೆಳಗಡೆ ಜಾಸ್ತಿ ಇಟ್ಟಿದ್ದೀನಿ, ಮೇಲೆ ಕಡಿಮೆ ಮಾಡಿದ್ದೀನಿ. ಮೇಲೆ ಕೆಳಗಡೆ 2 ಒಂದೇ ಇಟ್ಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಸ್ವಲ್ಪ 1/2 ಇಂಚು ಕ್ರಾಸ್ ತೆಗಿಬೇಕಿಲ್ಲ ಅಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇವಾಗ ಬ್ಯಾಕನ್ನು ಇಟ್ಕೊಂಡು ಫ್ರಂಟ್ ಕಟ್ ಮಾಡ್ತಿದ್ದೀನಿ. ಬ್ಯಾಕ್ ಕಟ್ ಮಾಡಿರೋದನ್ನೇ ಇಟ್ಕೊಂಡು ಫ್ರಂಟ್ ಕಟ್ ಮಾಡುವಾಗ ಓಪನ್ನು ನಮ್ಮ ಕಡೆ ಇರಬೇಕು. ಫ್ರಂಟ್ ಕಟ್ ಮಾಡುವಾಗ ಓಪನ್ ನಮ್ಮ ಕಡೆ ಇರಬೇಕು. ನೋಡಿ, ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನಮ್ಮ ಕಡೆ ಇರಬೇಕು. ಇಲ್ಲಿ 1 ಇಂಚು ಎಕ್ಸ್ಟ್ರಾ ಇಡ್ತೀನಿ ನಾನು ಉಕ್ಸ್ ಪಟ್ಟಿ ಹತ್ರ. ಮತ್ತೆ ಲೈನಿಂಗ್ ಐರನ್ ಮಾಡ್ಕೊಬೇಕು. ಐರನ್ ಮಾಡ್ಕೊಂಡ್ರೆ ಕರೆಕ್ಟ್ ಐರನ್ ಮಾಡ್ಕೊಬೇಕು. ಐರನ್ ಮಾಡಿ ಫಿನಿಶಿಂಗು ಚೆನ್ನಾಗಿರುತ್ತೆ. ಲೈನಿಂಗು ಮೆಜರ್ಮೆಂಟ್ ಬ್ಲೌಸು 2 ಐರನ್ ಮಾಡ್ಕೊಬೇಕು. 1 ಇಂಚ್ ಮೆಜರ್ಮೆಂಟ್ ಐರನ್ ಮಾಡಿಲ್ಲ ಅಂದರೆ ರಿಂಕಲ್ಸ್ ಇದ್ದರೆ ಅದೇ ಹಂಗೆ ಬಂದ್ಬಿಡುತ್ತೆ. ಅದು ಐರನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಆರ್ಮೋಲ್ ಸೇಮ್ ಡಾಟ್ ಇಟ್ಟಾಗ ಅದು ಕೆಳಗಡೆ ಡೌನ್ ಆದಾಗ ಫ್ರಂಟಲ್ಲಿ ಶೋಲ್ಡ್ರ್ ಹತ್ರ ಎಳೆಯುತ್ತೆ. ಅದಕ್ಕೆ ಇಲ್ಲಿ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇರಬೇಕು. ಇವ್ರದ್ದು ಡೀಪ್ ಬಂದು 7 1/2. ಫ್ರಂಟು ಡೀಪು 7 ಇದೆ. ಫ್ರಂಟು ಡೀಪ್ ಅವ್ರದ್ದು ಡೀಪು ಯಾವ ಥರ ತಗೋಬೇಕು ನೆಕ್ಲೆಸ್ ಅಂತಂದರೆ ಈ ಥರ ಇಲ್ಲಿ ಇಟ್ಬಿಟ್ಟು ಬ್ಲೌಸ್ನು ಐರನ್ ಮಾಡಬೇಕು. ನೋಡಿ, ಬ್ಲೌಸ್ ಐರನ್ ಮಾಡಿ ಎಷ್ಟಾಗಲ ಇರುತ್ತೆ ಅಷ್ಟು ಮಾರ್ಕ್ ಮಾಡ್ಕೊಂಡು ಮೆಜರ್ಮೆಂಟ್ ಅವರು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸು 3 ಇದೆ. ಐರನ್ ಮಾಡಿ 2.5 ಇಟ್ಟರೆ 2.5 ಇಟ್ಟರೆ ಅವಾಗ 1/2 ಇಂಚು ಸ್ಟಿಚ್ಗೆ ಹೋಗುತ್ತೆ. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ನೋಡಿ, ಇಲ್ಲಿ 3 ಇಡ್ತಾ ಇದ್ದೀನಿ. ಅವ್ರದ್ದು ಎಷ್ಟಿರುತ್ತೋ ಅಷ್ಟೇ ಇಟ್ಬಿಟ್ರೆ ಮತ್ತೆ ನಾವು ಸ್ಟಿಚ್ ಮಾಡಿದ್ಮೇಲೆ ಜಾಸ್ತಿ ಆಗುತ್ತೆ. ಇಟ್ಟಿದ್ದೀನಿ. ಇಲ್ಲಿ ಆರ್ಮೋಲ್ ರೌಂಡ್ ಹತ್ರ ಆರ್ಮೋಲ್ ಒಳಗಡೆ ಶೇಪ್ ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ 1/2 ಇಂಚ್ ಕಡಿಮೆ ಮಾಡಬೇಕು. ಇವ್ರದ್ದು ಚೆಸ್ಟು 40 ಇದೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕು. 39 ಇದೆ ಪಟ್ಟಿ ಹತ್ರ. ಯಾಕಂದ್ರೆ ಅದು ಅಪ್ಪರ್ ಚೆಸ್ಟ್ಗೆ ನಾನು 9 1/2 ಇಂಚ್ ಹೋಗುತ್ತೆ. ಮತ್ತೆ ಅಲ್ಲಿ ಇಲ್ಲಿ 1/2 ಇಂಚ್ ಕಮ್ಮಿ ಮಾಡ್ತೀನಿ. ಯಾಕಂದ್ರೆ ಬ್ಯಾಕ್ ಹುಕ್ಕಾಕ್ದಾಗ ಗ್ಯಾಪ್ ಬರುತ್ತೆ ನೋಡಿ, ಆ ಗ್ಯಾಪ್ ಬರಲ್ಲ. ಈ ತರ 1 ಇಂಚ್ ಎಕ್ಸ್ಟ್ರಾ 1 ಇಂಚ್ ಕಡಿಮೆ ಮಾಡ್ತೀನಿ ಬ್ಯಾಕ್ ಸೈಡ್. ಫ್ರಂಟ್ ಅವ್ರದ್ರಲ್ಲಿ ಏನು ಸೇಮ್ ಇದೆ ಡಾಟ್ ಹಿಡಿದಾಗ ಮತ್ತೆ ಆರ್ಮೋಲ್ ಹತ್ರ ಡಾಟ್ ಹಿಡಿದಾಗ ಸೈಡ್ ಅಲ್ಲಿ ಈ ಮೆಜರ್ಮೆಂಟ್ ತಗೋಬೇಕು. ಅವ್ರು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಒಂದ್ಸರಿ ಚೆಕ್ ಮಾಡಬೇಕು. ಇದು 2 ಇಂಚ್ ಸ್ಟಿಚ್ಗೆ ಮಾರ್ಜಿನ್. ಇದು 2 ಇಂಚ್ ಮಾರ್ಜಿನ್. ನೋಡಿ, ಈ ಥರ ಫ್ರಂಟು ಫಸ್ಟ್ ಡಾಟ್ ಪಾಯಿಂಟು ಈ ಥರ ಮಾರ್ಕ್ ಮಾಡಬೇಕು. ಅವ್ರದ್ದು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾಗ ಈ ಥರ ಡಾಟ್ ಪಾಯಿಂಟು ಡಾಟ್ ನೋಡಬೇಕು. ಬ್ಲೌಸ್ ಅಂದಾಗ ಮಾತ್ರ ಈ ಥರ ಮಾಡಬೇಕು. ಇಲ್ಲ ಸರಿ ಇಲ್ಲ ಅಂದರೆ ನಾವು ಡಿವೈಡೆಡ್ ಬೈ ಮಾಡಬೇಕು. ಬ್ಲೌಸ್ ವೇಸ್ಟ್ ಆರ್ಮೋಲು. ಇದು 2 ಇಂಚ್ ಇಡ್ತಾ ಇದ್ದೀನಿ. ಇದು ಫಸ್ಟ್ ಡಾಟ್ ಪಾಯಿಂಟು ಲೆಂತು 3 ಇಡ್ತಾ ಇದ್ದೀನಿ. ವಿಡ್ತು ಬಂದು 4 ಇಡ್ತಾ ಇದ್ದೀನಿ. 1.5 ಇಂಚ್ ಬರುತ್ತೆ. ಇದು ಎರಡು ಡಾಟ್ 2 ಕಡೆ ಸೇರಿ 3 ಇಡಬೇಕದು. 1.5 ಇದೆ. ನೋಡಿ, ಇಲ್ಲಿ ವೇಸ್ಟು 34 ಇದೆ. 8.5 ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಬಿಟ್ಟರೆ ಇನ್ನು 3 ಇರುತ್ತೆ. ಅದನ್ನು ನಾನು ಇಲ್ಲಿ ಡಾಟ್ ಕೊಡ್ತಾಯಿದ್ದೀನಿ. 3 ಇಂಚು ಡಾಟ್ಗೆ ಡಾಟ್ ಪಾಯಿಂಟ್ ಮಾಡ್ತಾಯಿದ್ದೀನಿ. 1.5 ಮಾರ್ಕ್ ಪೀಸ್ ಒಂದೇ ಕಲರ್ ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಇದು ಇಲ್ಲೊಂದು ಮಾರ್ಕ್ ಹಾಕಿ ಮತ್ತು ಇಲ್ಲಿ 1.5 ಇಂಚು ನೋಡಿ, ಇದು ಕಾಜಾ ಪಟ್ಟಿ ಹತ್ರ. ಮತ್ತು ಇದು ಡಾಟು 3 ಇಡ್ತಾಯಿದ್ದೀನಿ. ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿ 1.5 ಇಂಚು. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅವ್ರದ್ದೇ ಮೆಜರ್ಮೆಂಟ್ ಇರುತ್ತಲ್ಲ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು. ಯಾಕಂದರೆ ಡಾಟ್ ಹಿಡಿಬೇಕು. ಮತ್ತು ಮೇಲೆ 1/2 ಇಂಚು ಸ್ಟಿಚ್ಚು, ಕೆಳಗಡೆ 1/2 ಇಂಚು ಸ್ಟಿಚ್ಚು. ಈ ಕಡೆ 1.5 ಆ ಕಡೆ 1.5 ಇಂಚ್ಗೆ ಶೇಪ್ ಕೊಡಬೇಕು. ಇದು ಸೈಡು. ಇಲ್ಲಿ ಫಸ್ಟ್ ಡಾಟ್ ಪಾಯಿಂಟು ಕ್ರಾಸಿಂಗ್ ಏನಿರುತ್ತೆ ಅದು ಇದು ಒಂದೇ ಮೆಜರ್ಮೆಂಟ್ ಮಾಡಬೇಕು. ಮತ್ತು 2 ಇಂಚ್ ಗ್ಯಾಪ್ ಕೊಡಬೇಕು ಇದು ಎಲ್ಲ ಡಾಟ್ಗೂ.
ಕ್ರಾಸ್ ಬೆಲ್ಟು ಇಲ್ಲೇ ಕಟ್ ಮಾಡ್ಬೋದು. ಇದು ಫ್ರಂಟ್ ಡೀಪು ನೋಡಿ. ನಾನು ಕೆಳಗಡೆ ಅಗಲ ಇಟ್ಟಿರ್ತೀನಿ, ಶೋಲ್ಡ್ರ್ ಹತ್ರ ಕಡಿಮೆ ಇಟ್ಟಿರ್ತೀನಿ, ಆವಾಗ ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಇಲ್ಲಿ 1/2 ಇಂಚು ಕ್ರಾಸ್ ತೆಗಿಬೇಕು. ನೋಡಿ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಬೇಕು. ಶೇಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ, ಈ ಥರ ಕ್ರಾಸ್ ಮಾಡಬೇಕಿಲ್ಲಿ. 1 ಇಂಚ್ ಎಕ್ಸ್ಟ್ರಾ ಇರೋದು ಹಂಗೆ ಬಿಟ್ಬಿಟ್ರೆ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇಲ್ಲಿ ಕ್ರಾಸಲ್ಲಿ 1/2 ಇಂಚು ತೆಗೆದ್ಬಿಡಬೇಕು, ಇಲ್ಲಾಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ನೋಡಿ, ಇಷ್ಟು ತೆಗಿಬೇಕು, ಇಲ್ಲಾಂದರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇಲ್ಲಿ ಮೇಲೆ 1/2 ಇಂಚು, ಇಲ್ಲಿ 1/2 ಇಂಚು ಕ್ರಾಸ್ ಮಾಡಿ ತೆಗಿಬೇಕು. ಫ್ರಂಟು ಬ್ಯಾಕು ಎರಡೂ ರೆಡಿ ಆಯಿತು. ಇಲ್ಲಿ ನ್ಯಾಚ್ ಮಾಡಬೇಕು. ನೋಡಿ, ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ವ, ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ ಅದು. ನೋಡಿ, ಇಲ್ಲಿ 1 ಇಂಚ್ ಇಟ್ಟಿದ್ದೀನಲ್ವ, ನೋಡಿ ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ. ನಾವು 1 ಇಂಚ್ ಎಕ್ಸ್ಟ್ರಾ ಇಟ್ಟಿಲ್ಲ ಅಂದರೆ ಮುಂದೆ ಚೆಸ್ಟು ಟೈಟ್ ಆಗುತ್ತೆ. ನೋಡಿ, ಹಿಂಗೆ ಎಳ್ಕೊಳ್ಳುತ್ತೆ. ನಾವು ಇಟ್ಟಿಲ್ಲ ಅಂದರೆ ಟೈಟ್ ಆಗುತ್ತೆ ಚೆಸ್ಟು. ಮತ್ತು ಹುಕ್ ಹಾಕಿದಾಗ ಅಲ್ಲಿ ಗ್ಯಾಪ್ ಬಿಡುತ್ತೆ. ನೋಡಿ, ಈ ಥರ ಬಿಟ್ಟಿಲ್ಲ ಅಂದರೆ ಗ್ಯಾಪ್ ಬಿಡುತ್ತೆ. ಇಲ್ಲಿ ಡಾಟ್ ಹಿಡಿದಾಗ ಇಲ್ಲೇನು ಲೆಂತ್ 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಅದು ಕರೆಕ್ಟಾಗಿ ಕೂರುತ್ತೆ. ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಇಲ್ಲಿ ಕೆಳಗಡೆ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ. ಈ ಥರ ಡಾಟ್ ಇಟ್ಕೊಂಡು ಇಲ್ಲಿ ಈ ಥರ ಹಿಂಗೆ ಶೇಪ್ ತೆಗಿಬೇಕು. ಯಾಕಂದರೆ ನೋಡಿ, ಇಲ್ಲಿ ಒಂದು ಮ್ಯಾಚ್ ಮಾಡಿ ಇದು ಬ್ಲೌಸು ಶೋಲ್ಡ್ರ್ ಡ್ರಾಪ್ ಆಗಲ್ಲ, ಕರೆಕ್ಟಾಗಿ ಕೂರುತ್ತೆ ಈ ಥರ ಶೇಪ್ ತೆಗೆದ್ರೆ. ಇದು ಸ್ಲೀವು ನಮ್ಮ ಕಡೆ ಕ್ಲೋಸ್ ಇರಬೇಕು, ಓಪನ್ ಸೈಡು ನಮ್ಮ ಕಡೆ ಇರಬಾರ್ದು, ಕ್ಲೋಸ್ ಇರಬೇಕಿದು. ಇವ್ರದ್ದು ಬಟ್ಟೆ ಕಡಿಮೆ 9 ಆರ್ಮೋಲ್ ರೌಂಡು 9 ಇರೋದ್ರಿಂದ ಸ್ವಲ್ಪ ಇಲ್ಲಿ ಪೀಸ್ ಕೊಟ್ಕೊಬೇಕು ಸೈಡಲ್ಲಿ. ಲೆಂತು 10 ಇದೆ. ಅಲ್ಲಿ 11 ಇಡ್ತಾಯಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ. ಆರ್ಮೋಲ್ ರೌಂಡು 9 ಇದೆ. ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ಅವ್ರದ್ದು ಬ್ಲೌಸ್ ಸ್ಲೀವ್ ಇಟ್ಬಿಟ್ಟು ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ಆದರೂ ನಾನೊಂದು ಸರಿ ಚೆಕ್ ಮಾಡ್ತೀನಿ. ಕ್ಯಾಪ್ ವೈಟು ಬಾಡಿ ಮೆಜರ್ಮೆಂಟು ಪಾರ್ಟಿ ಇದ್ದಾಗ /10 ಇಡಬೇಕು. 10 ಇಟ್ಟರೆ 4 ಬರುತ್ತೆ. ಕ್ಯಾಪ್ ವೈಟ್ ಬಂದು 4 ಬರುತ್ತೆ. ಇದೆಲ್ಲ ಮೆಜರ್ಮೆಂಟ್ ಮಾಡಿದ್ರೆ ಸ್ಲೀವ್ ಕರೆಕ್ಟಾಗಿ ಕೂರುತ್ತೆ. ಬ್ಯಾಕಲ್ಲಿ ಎಲ್ಲೂ ರಿಂಕಲ್ಸ್ ಬರಲ್ಲ. ಆರ್ಮೋಲು ಕಂಕ್ಳು ಕೆಳಗಡೆ ರಿಂಕಲ್ಸ್ ಬರುತ್ತೆ, ಲೂಸ್ ಬರುತ್ತೆ, ಅದು ಬರಲ್ಲ. ಈ ಥರ ಸ್ಲೀವ್ ಮೆಜರ್ಮೆಂಟ್ ಮಾಡಿ ಕಟ್ ಮಾಡಬೇಕು. ಅಲ್ಲಿ ಪೀಸ್ ಕೊಡಬೇಕು. ಇಲ್ಲಿ ಮೆಜರ್ಮೆಂಟ್ ಮಾಡಬೇಕು. ಇದು ಒಂದು ಸ್ಲೀವ್ದು, ಯಾಕಂದರೆ ಇಲ್ಲಿ ಕಂಕ್ಳು ಕೆಳಗಡೆ ಸ್ಲೀವು ಲೂಸ್ ಬರುತ್ತೆ, ಅದು ಒಂದು ಮೆಜರ್ಮೆಂಟ್ ಮಾಡಬೇಕು. 8 ಇದೆ, 8ಅಲ್ಲಿ ಆಫ್ ಮಾಡ್ತಿದ್ದೀನಿ. 4 ಬಂತು, 4ಅಲ್ಲಿ ಆಫ್ ಮಾಡಿದ್ರೆ ಇಲ್ಲಿ 2 ಬಂತು. ಇಲ್ಲಿ ಸೆಂಟ್ರ್ ಪಾಯಿಂಟ್ ಮಾಡ್ತಿದ್ದೀನಿ. ಇಲ್ಲಿ ಸೆಂಟ್ರು, ಇಲ್ಲಿ ಸೆಂಟ್ರು, ಇಲ್ಲೇ ಇದರೊಳಗಡೆ ನಾವು ಶೇಪ್ ಕೊಡಬೇಕು, ಆರ್ಮೋಲ್ ಶೇಪು.
ಅವ್ರ ಬ್ಲೌಸು ಶೋಲ್ಡ್ರಿಗೂ ಸ್ಲೀವ್ಗೂ ಅದು ಶೋಲ್ಡ್ರು ಕರೆಕ್ಟಾಗಿ ಕೂರಬೇಕು. ನೋಡಿ ಆರ್ಮೋಲ್ ಕರ್ವ್ ಶೇಪ್ ತಗೊಂಡು ಈ ಥರ ಶೇಪ್ ಕೊಡಬೇಕು. ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅವರೆಲ್ಲರೂ ಈ ಥರ ಸ್ಕೇಲ್ ತಗೊಂಡು ಇದರಲ್ಲಿ ಮಾರ್ಕ್ ಮಾಡೋದು ಕಲ್ತ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸ್ಲೀವ್ ಮೆಜರ್ಮೆಂಟು ತಗೊಂಡು ಹೆಂಗೆ ಕಟ್ ಮಾಡೋದಂದರೆ ನೋಡಿ, ಈ ಕಡೆ ಕಟ್ ಮಾಡುವಾಗ ಉಲ್ಟಾ ಹಾಕಬೇಕು. ಹಾಫ್ ಇಂಚು ಫಸ್ಟು ಶೇಪ್ಗೆ ಹಾಫ್ ಇಂಚು ಒಳಗಡೆನೇ ಇಡಬೇಕು. ಮತ್ತು ಇನ್ನೊಂದು ಶೇಪ್ ಬರುತ್ತಲ್ಲ ಬ್ಯಾಕ್ ಶೇಪ್ಗೆ ಫುಲ್ಲು ಇಲ್ಲಿ ಜಾಯಿಂಟ್ ಮಾಡಬೇಕು. ನಾವು ಎಲ್ಲಿಗೆ ಆರ್ಮೋಲ್ ರೌಂಡ್ ಇಟ್ಟಿರ್ತೀವಿ ಅಲ್ಲಿವರೆಗೂ ಜಾಯಿಂಟ್ ಮಾಡಬೇಕು. ನೋಡಿ ಯಾರಿಗಾದರೂ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ. ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಸ್ಲೀವ್ ಕಟ್ಟಿಂಗ್ ಆಯಿತು. ಇಲ್ಲಿ ಇವಾಗ ಹಾಫ್ ಇಂಚು ಶೇಪ್ ತೆಗಿಬೇಕು. ಫ್ರಂಟು ಅವ್ರದ್ದು ರೌಂಡ್ ಇದು 2 ಇಂಚು ಮಾರ್ಜಿನ್. ಶೇಪ್ ಇದು ಹಾಫ್ ಇಂಚು ಶೇಪ್ ತೆಗಿಬೇಕಿಲ್ಲಿ. ಇಲ್ಲಿ ಪೀಸ್ ಕೊಡಬೇಕು. ಕ್ರಾಸ್ ಬೆಲ್ಟ್ ಕಲ್ ಬಟ್ಟೆ ಆಗಿಲ್ಲ ಅಂದರೆ ಇಲ್ಲಿ ಇರುತ್ತೆ, ಇದರಲ್ಲಿ ತಗೊಬೇಕು. ಕ್ರಾಸ್ ಬೆಲ್ಟು ಅವ್ರದ್ದು ವೇಸ್ಟು 34 ಇದೆ. 34 ಡಿವೈಡೆಡ್ ಬೈ ಮಾಡ್ಕೊಂಡೆ ಕಟ್ ಮಾಡಬೇಕು. ವೇಸ್ಟ್ ಎಷ್ಟಿಟ್ವಿ 8.5 ಇಟ್ಟಿದ್ದೀನಲ್ಲ ಅಷ್ಟೇ ಇಡಬೇಕು. ವೇಸ್ಟು ಅಷ್ಟೇ ಇಡಬೇಕು. ಮತ್ತು ಇವ್ರದ್ದು ಕ್ರಾಸ್ ಬೆಲ್ಟ್ ಎಷ್ಟಿದೆ ಬ್ಲೌಸ್ ಮೆಜರ್ಮೆಂಟ್ ಇದ್ದರೆ ಅದೇ ಮೆಜರ್ಮೆಂಟ್ ತಗೊಬೇಕು. ವಿಡಿಯೋ ಇಷ್ಟ